ನಮಸ್ಕಾರ ಸ್ನೇಹಿತರೆ, ಫೋಕಸ್ ಯೂಟ್ಯೂಬ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ರೇಣುಕಾ ಯಲ್ಲಮ್ಮನ ದೇವಸ್ಥಾನಕ್ಕೆ ಭೇಟಿ ಕೊಡುವ ಮೊದಲು ನೀವು ಮೊಟ್ಟ ಮೊದಲು ಭೇಟಿ ಕೊಡಬೇಕಾಗಿರುವಂತಹ ಜಾಗವೇ ಜೋಗುಳಬಾವಿ. ಸೌದತ್ತಿ ಊರಿನ ಹೊರಗೆ ಕೇವಲ 2-3 ಕಿಲೋಮೀಟರ್ ದೂರದಲ್ಲಿ ನಿಮಗೆ ಈ ಜೋಗುಳಬಾವಿ ಕಾಣುತ್ತದೆ. ಇಲ್ಲಿಂದಲೇ ನಿಮ್ಮ ತೀರ್ಥಯಾತ್ರೆ ಆರಂಭಗೊಳ್ಳುತ್ತದೆ. ಯಲ್ಲಮ್ಮನ ಕಾಣಲು ಹೋಗುವ ಮೊದಲು ಜೋಗುಳಬಾವಿಯ ನೀರನ್ನು ತಲೆಯ ಮೇಲೆ ಸಿಂಪಡಿಸಿಕೊಂಡರೆ ಕಾಯಿಲೆ ರುಜಿನಗಳು ಯಾವುದು ಬರುವುದಿಲ್ಲ ಎನ್ನುವ ನಂಬಿಕೆ ಕೂಡ ಇದೆ. ಹಾಗೆಯೇ ಇದರಿಂದ ನೀವು ಮಡಿಯುವಂತಿರಾಗುತ್ತೀರಾ ಎನ್ನುವ ಅಚಲ ನಂಬಿಕೆ ಇದೆ. ಜೋಗುಳಬಾವಿ ರೇಣುಕಾ ಸಾಗರದಿಂದ ಉಂಟಾದ ಒಂದು ಹೊಂಡವಾಗಿದೆ. ಜೋಗುಳಬಾವಿ ಕ್ಷೇತ್ರ ಗುಡ್ಡದ ಯಲ್ಲಮ್ಮನ ದರ್ಶನ ಪಡೆಯುವುದಕ್ಕಿಂತ ಮೊದಲು ಭಕ್ತರು ಈ ಕ್ಷೇತ್ರದ ಇನ್ನೊಬ್ಬ ಆದಿದೇವತೆಯಾಗಿರುವಂತಹ ಜೋಗುಳಬಾವಿಯ ಸತ್ಯಮ್ಮ ದೇವಿಯ ದರ್ಶನ ಪಡೆದುಕೊಳ್ಳಲೇಬೇಕು. ಅನಾದಿ ಕಾಲದಿಂದಲೂ ಭಕ್ತ ಸಮೂಹದಿಂದ ನಡೆದು ಬಂದಂತಹ ಇದು ಪದ್ಧತಿಯಾಗಿದೆ. ಲಕ್ಷಾಂತರ ಭಕ್ತರು ಈ ಕ್ಷೇತ್ರದ ಜೋಗುಳಬಾವಿಯಲ್ಲಿ ಪವಿತ್ರ ಸ್ನಾನ ಮಾಡಿ ಸತ್ಯಮ್ಮನ ದರ್ಶನ ಪಡೆದು ಕೃತಾರ್ಥರಾಗಿ ನಂತರ ಯಲ್ಲಮ್ಮನ ಗುಡ್ಡದ ಕಡೆಗೆ ಸಾಗುತ್ತಾರೆ. ಹೀಗೆ ಸಾಗುವಾಗ ನಿಮಗೆ ಮುಂದೆ ಕಾಣುವುದೇ ಎಣ್ಣೆ ಹೊಂಡ. ಪವಿತ್ರ ಎಣ್ಣೆ ಹೊಂಡ. ಶ್ರೀ ಕ್ಷೇತ್ರದಲ್ಲಿ ಎಣ್ಣೆ ಹೊಂಡದ ನೀರಿಗೆ ವಿಶೇಷವಾದಂತಹ ಪವಿತ್ರತೆ ಇದೆ. ಗುಡ್ಡದ ಕಲ್ಲು ಹಾಗೂ ಪೊಟರೆಗಳಲ್ಲಿ ಕಂದಕಗಳಲ್ಲಿ ಹರಿದು ಬರುವ ನೀರು ಪವಿತ್ರ ಎಣ್ಣೆ ಹೊಂಡವನ್ನು ಸೇರುತ್ತದೆ. ಇಲ್ಲಿ ಅರಿಶಿಣ ಹೊಂಡ ಮತ್ತು ಕುಂಕುಮ ಹೊಂಡಗಳೆಂದು 2 ಹೊಂಡಗಳಿವೆ. ಎಣ್ಣೆ ಹೊಂಡದಲ್ಲಿ ಹರಿದು ಬಂದ ನೀರು ಶುಭ್ರತೆಯಿಂದ ಕೂಡಿದ್ದು ಆ ನೀರಿನ ಪವಿತ್ರತೆ ಅಪಾರವಾಗಿದೆ. ಎಣ್ಣೆ ಹೊಂಡದಲ್ಲಿ ಸ್ನಾನ ಮಾಡುವುದೇ ಒಂದು ಪುಣ್ಯ ಎಂದು ಪ್ರತೀತಿ ಕೂಡ ಇದೆ. ಜಮದಾಗ್ನಿ ಗುಡಿ. ಗುಡ್ಡದ ತಪ್ಪಲಿನಲ್ಲಿ ಚಂದದ ಯಲ್ಲಮ್ಮನ ದೊಡ್ಡ ದೇಗುಲ. ಇದಕ್ಕೆ ಪರಶುರಾಮ ಹಾಗೂ ಮಾತಂಗಿ ಗುಡಿಗಳು ಕೂಡ ಸುತ್ತುವರೆದಿವೆ. ಆದರೆ ಯಲ್ಲಮ್ಮನ ಗಂಡ ಜಮದಾಗ್ನಿಯ ದೇವಸ್ಥಾನ ಮಾತ್ರ ಅಲ್ಲಿಂದ 6 ಕಿಲೋಮೀಟರ್ ದೂರದಲ್ಲಿ ಇನ್ನೊಂದು ಬೆಟ್ಟದಲ್ಲಿ ನೆಲೆಸಿದೆ. ಇದಕ್ಕೆ ಕಾರಣ ಜಮದಾಗ್ನಿ ಮುನಿಯು ಸಿಟ್ಟೆ ಇರಬೇಕೆಂದು ಹಲವರ ಅನಿಸಿಕೆಯಾಗಿದೆ. ಪರಶುರಾಮ ದೇವಸ್ಥಾನ ಸೌದತ್ತಿಯ ಸಮೀಪದಲ್ಲಿರುವ ಸೊಗಲಗುಡ್ಡ, ನವಿಲು ತೀರ್ಥ ಗುಡ್ಡ, ಮಾರುಗುಡ್ಡ, ಮಳವಳ್ಳಿ ಗುಡ್ಡ, ಸೌದತ್ತಿ ಗುಡ್ಡ, ಯಲ್ಲಮ್ಮ ಗುಡ್ಡ ಹಾಗೂ ಪರಶುರಾಮ ಗುಡ್ಡ ಎಂಬ 7 ಗುಡ್ಡಗಳಿವೆ. ಇಲ್ಲಿ ತಾಯಿ ಯಲ್ಲಮ್ಮ ದೇವಿಯು ಸಂಚರಿಸುತ್ತಾಳೆ. ಅರಿಶಿಣವನ್ನು ಯಲ್ಲಮ್ಮ ತಾಯಿಗೆ ಅರ್ಪಿಸುವುದು ಇಲ್ಲಿನ ಮುಖ್ಯ ಸೇವೆಯಾಗಿದೆ. ಜಾತ್ರೆಯ ಸಂದರ್ಭದಲ್ಲಿ ಭಕ್ತಾದಿಗಳು ಗುಡಿಯ ಮೇಲೆ ಹಳದಿ ಬಣ್ಣವನ್ನು ಎರಚುತ್ತಾರೆ. ಮಕ್ಕಳಾಗದೇ ಇರುವವರು ಇಲ್ಲಿನ ಜೋಗುಳದ ಬಾವಿಯಲ್ಲಿ ಸ್ನಾನ ಮಾಡಿ ಆಮೇಲೆ ಪರಶುರಾಮನ ತೊಟ್ಟಿಲನ್ನು ತೂಗಿಸುತ್ತಾರೆ. ಇದರಿಂದ ಸಂತಾನ ಭಾಗ್ಯ ದೊರೆಯುತ್ತದೆ ಎನ್ನುವ ನಂಬಿಕೆ ಇಲ್ಲಿನ ಭಕ್ತ ಮಂಡಳಿಯಲ್ಲಿದೆ. ಹೀಗೆ ಈ ಎಲ್ಲ ಪುಣ್ಯ ಸ್ಥಳಗಳನ್ನು ಭೇಟಿ ನೀಡಿದ ನಂತರ ಕೊನೆಗೆ ಯಲ್ಲಮ್ಮ ತಾಯಿ ರೇಣುಕಾದೇವಿಯ ದೇವಸ್ಥಾನಕ್ಕೆ ಭೇಟಿ ಕೊಡಬೇಕೆನ್ನುವ ರೂಢಿ ಅನಾದಿ ಕಾಲದಿಂದಲೂ ಇಲ್ಲಿದೆ. ಯಲ್ಲಮ್ಮನ ಆರಾಧನೆ ಪ್ರತಿ ಪೂರ್ಣಿಮೆಯೆಂದು ನಡೆದರೂ ಮಾರ್ಗಶಿರ ಪೂರ್ಣಿಮೆಯ ದಿನದಂದು ವಿಶೇಷ ಮಹತ್ವವನ್ನು ಪಡೆದುಕೊಂಡಿದೆ. ಯಲ್ಲಮ್ಮನ ಜಾತ್ರೆಗೆ ಕರ್ನಾಟಕವಲ್ಲದೆ ಆಂಧ್ರ, ತೆಲಂಗಾಣ, ಗೋವಾ, ಮಹಾರಾಷ್ಟ್ರ ಹಾಗೂ ಮಧ್ಯಪ್ರದೇಶದಿಂದಲೂ ಬಹುಸಂಖ್ಯೆಯ ಭಕ್ತರು ಬರುತ್ತಾರೆ. ಸೌದತ್ತಿಯಿಂದ ಕೇವಲ 7 ಕಿಲೋಮೀಟರ್ ದೂರದಲ್ಲಿ 5 ಕೊಳ್ಳಗಳನ್ನು ಹೊಂದಿರುವಂತಹ ಗುಡ್ಡದ ಮೇಲೆ ತಾಯಿ ಯಲ್ಲಮ್ಮ ಸ್ಥಿತಗೊಂಡಿದ್ದಾಳೆ. ರಚನೆಯ ದೃಷ್ಟಿಯಿಂದ ಈ ದೇವಾಲಯವು 7ನೇ ಅಥವಾ 8ನೇ ಶತಮಾನದಲ್ಲಿ ಸೇರಿರಬಹುದೆಂದು ಇತಿಹಾಸಕಾರರು ಅಭಿಪ್ರಾಯ ಪಡುತ್ತಾರೆ. ಪುರಾಣಗಳ ಪ್ರಕಾರ ಯಲ್ಲಮ್ಮ ಜಮದಾಗ್ನಿ ಋಷಿಯ ಪತ್ನಿ ಹಾಗೂ ಪರಶುರಾಮನ ತಾಯಿ. ವರ್ಷದ ಪ್ರತಿ ಪೂರ್ಣಿಮೆಯೆಂದು ಇಲ್ಲಿ ಜಾತ್ರೆ ನಡೆಯುತ್ತದೆ. ಆದರೆ ಡಿಸೆಂಬರ್ ತಿಂಗಳಲ್ಲಿ ಬರುವ ಹೊಸ್ತಿಲು ಹುಣ್ಣಿಮೆ, ಜನವರಿ ತಿಂಗಳಲ್ಲಿ ಬರುವ ಬನದ ಹುಣ್ಣಿಮೆ ಮತ್ತು ಫೆಬ್ರವರಿ ತಿಂಗಳಲ್ಲಿ ಬರುವ ಭರತ ಹುಣ್ಣಿಮೆಯ ಸಂದರ್ಭದಲ್ಲಿ ದೊಡ್ಡ ಜಾತ್ರೆಗಳು ನಡೆಯುತ್ತವೆ. ಹೊಸ್ತಿಲು ಹುಣ್ಣಿಮೆಯನ್ನ ರಂಡಿ ಹುಣ್ಣಿಮೆ ಎಂದು ಕರೆಯುತ್ತಾರೆ. ಕೆಲವು ಮಂಗಳಮುಖಿಯರು ಅಂದರೆ ಜೋಗಪ್ಪ ಅಥವಾ ಜೋಗಮ್ಮರು ಈ ಸಂದರ್ಭದಲ್ಲಿ ಬಳೆ ತಾಳಿಗಳನ್ನು ತೆಗೆದು ವಿಧವೆಯರಾಗುತ್ತಾರೆ. ಮುಂದೆ ಬರುವ ಬನದ ಹುಣ್ಣಿಮೆಯಲ್ಲಿ ಮತ್ತೆ ಮುತ್ತೈದರಾಗುತ್ತಾರೆ. ಭರತ ಹುಣ್ಣಿಮೆಯ ದಿನ ಸಂಪ್ರದಾಯದಂತೆ ಸೀರೆ, ರವಿಕೆ, ಬಳೆ ಹಾಗೂ ಅರಿಶಿಣ ಕುಂಕುಮವನ್ನು ಒಳಗೊಂಡ ಬಾಗಿನವನ್ನು ಯಲ್ಲಮ್ಮನಿಗೆ ಒಪ್ಪಿಸಿದ ಮೇಲೆ ಜಾತ್ರೆಯು ವಿಜೃಂಭಣೆಯಿಂದ ಪ್ರಾರಂಭವಾಗುತ್ತದೆ. ಜಾತ್ರೆಗೆ ಬಂದ ಭಕ್ತರು ಸೂಕ್ತ ಜಾಗ ಹುಡುಕಿ ಬಂಡಿಯನ್ನು ಸಾಲಾಗಿ ನಿಲ್ಲಿಸಿ ರಾತ್ರಿ ತಂಗಲು ಟೆಂಟ್ಗಳನ್ನು ಕಟ್ಟಿಕೊಳ್ಳುತ್ತಾರೆ. ಹರಕೆ ಹೊತ್ತವರು ಜೋಗತಿ ಗುಂಡಿಯಲ್ಲಿ ಸ್ನಾನವನ್ನ ಮಾಡುತ್ತಾರೆ. ಅಷ್ಟರಲ್ಲಿ ಇತರ ಮಹಿಳೆಯರು ಅಮ್ಮನ ನೈವೇದ್ಯಕ್ಕೆ ಹಲವು ಬಗೆಯ ಆಹಾರವನ್ನ ಅಲ್ಲಿಯೇ ತಯಾರಿಸುತ್ತಾರೆ. ಬೆಳಗಾವಿ ಹಾಗೂ ಮಹಾರಾಷ್ಟ್ರ ಕಡೆಯಿಂದ ಬರುವವರು ಜೋಳದ ಹಿಟ್ಟಿನ ಕಡಬು ಮತ್ತು ಗುಗ್ಗರಿ ಮಾಡುತ್ತಾರೆ. ಆಂಧ್ರ ಪ್ರದೇಶದಿಂದ ಬರುವ ಭಕ್ತಾದಿಗಳು ಮೊಸರು ಅನ್ನ, ಕರಡಿ ಕಡಬು ಹಾಗೂ ಧಾರವಾಡ ಹಾಗೂ ದಾವಣಗೆರೆ ಕಡೆಯಿಂದ ಬರುವವರು ಹೋಳಿಗೆಯನ್ನ ಮಾಡುತ್ತಾರೆ.
ಇನ್ನು ತಾವು ಉಳಿದುಕೊಂಡ ಬಯಲಿನಲ್ಲಿ ಸೂಕ್ತ ಜಾಗವನ್ನು ಸ್ವಚ್ಛಗೊಳಿಸಿ ಪಡ್ಲಿಗೆಗಳನ್ನಿಟ್ಟು ಅಂದ್ರೆ ಬಿದಿರಿನ ಬುಟ್ಟಿಗಳನ್ನ ಇಟ್ಟು ತಾವು ಆ ವರ್ಷ ಬೆಳೆದ ಜೋಳ, ಅಕ್ಕಿ, ಸಜ್ಜೆ, ನವಣೆ ಮುಂತಾದ ಹೊಸ ಧಾನ್ಯ ಹಾಗೂ ತರಕಾರಿಗಳನ್ನು ಪಡ್ಲಿಗೆಯಲ್ಲಿ ತುಂಬುತ್ತಾರೆ. ಪಡ್ಲಿಗೆಗಳ ಮುಂದೆ ಎಲೆ ಹಾಕಿ ತಾವು ತಯಾರಿಸಿದ ನೈವೇದ್ಯವನ್ನ ಇಡುತ್ತಾರೆ. ಮಂಗಳಾರತಿ ಮಾಡಿ 5 ಜನ ಜೋಗತಿಯರಿಂದ ಉದೋನ್ನ ಹಾಕಿಸುತ್ತಾರೆ. ಅಲ್ಲಿಗೆ ಅಮ್ಮನಿಗೆ ಪಡ್ಲಿಗೆ ತುಂಬಿಸುವ ಪ್ರಮುಖ ಹರಕೆ ಕಾರ್ಯ ಮುಗಿಯುತ್ತದೆ. ನಂತರ ಗುಡಿಗೆ ಹೋಗಿ ದರ್ಶನ ಮಾಡಿಕೊಂಡು ಬರುತ್ತಾರೆ. ಜೋಗಪ್ಪ ಅಥವಾ ಜೋಗಮ್ಮನ ಪದ್ಧತಿ ಈಗ ಬಹುಮಟ್ಟಿಗೆ ನಿಂತು ಹೋಗಿದ್ದರೂ ರಹಸ್ಯ ತಾಣಗಳಲ್ಲಿ ಹಾಗೂ ಕೆಲವು ಜೋಗತಿಯರ ಮನೆಯಲ್ಲಿ ಕಾನೂನು ಬಾಹಿರ ಆಚರಣೆಗಳು ಈಗಲೂ ನಡೆಯುತ್ತೆ ಎಂಬ ಮಾತಿದೆ. ಈಗಿನಂತೆ ವಾಹನ ಸೌಕರ್ಯ ಇಲ್ಲದಿದ್ದ ಹಿಂದಿನ ಕಾಲದಲ್ಲಿ ಸಿಂಗಾರಗೊಂಡ ಎತ್ತುಗಳನ್ನ ಕಟ್ಟಿದ ಬಣ್ಣ ಬಣ್ಣದ ಕಮಾನು ಬಂಡೆಯಲ್ಲಿ ಜನ ಜಾತ್ರೆಗೆ ಬರುತ್ತಿದ್ದರು. ರಸ್ತೆಯ ಒಂದು ಪಕ್ಕದಲ್ಲಿ ಶಿಸ್ತಿನ ಸಿಪಾಯಿಯಂತೆ ಸಾಲಾಗಿ ಸಾಗುತ್ತಿದ್ದ ಸಾಲು ಬಂಡೆಗಳ ಸೊಬಗು, ಎತ್ತುಗಳ ಕೊರಳ ಗಂಟೆಯಿಂದ ಹೊರಹೊಮ್ಮುವ ನೀನಾದ ಎಂಥವರನ್ನು ಕೂಡ ಆಕರ್ಷಿಸುತ್ತಿತ್ತು. ಈಗಲೂ ಹತ್ತಿರದ ಊರುಗಳಿಂದ ಜಾತ್ರೆಗೆ ಬರುವ ಸಾಲು ಬಂಡಿಗಳನ್ನು ನೀವು ಕಾಣಬಹುದು. ಯಲ್ಲಮ್ಮನ ದೇವಾಲಯ ಸುತ್ತಲಿನ ಗುಡ್ಡದ ಮೇಲೆಲ್ಲ ಯಾತ್ರಾರ್ಥಿಗಳು ಬೀಡು ಬಿಟ್ಟಿರುವುದನ್ನು ಮುಸ್ಸಂಜೆಯಲ್ಲಿ ನೋಡುವುದಕ್ಕೆ ಅತ್ಯಂತ ಚೆನ್ನಾಗಿರುತ್ತದೆ. ಈ ಎಲ್ಲ ಅಪ್ರತಿಮ ಪರಂಪರೆ ಹಾಗೂ ಸಂಪ್ರದಾಯವನ್ನು ನೀವು ನೋಡಬೇಕೆಂದ್ರೆ ಒಮ್ಮೆಯಾದರೂ ಸೌದತ್ತಿ ಯಲ್ಲಮ್ಮನ ಗುಡ್ಡದ ಜಾತ್ರೆಗೆ ಭೇಟಿ ಕೊಡಲೇಬೇಕು. ಇಲ್ಲ ಅಂದ್ರೆ ನಿಮ್ಮ ಜೀವನ ಅಪೂರ್ಣವಾದಂತೆ. ಹಾಗಾದ್ರೆ ಯಾಕೆ ತಡ? ಈ ವರ್ಷವಾದರೂ ನೀವು ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಪುನೀತರಾಗಿರಿ ಎಂದು ನಾವು ಕೂಡ ಆಶಿಸುತ್ತೇವೆ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಉದೋ ಯಲ್ಲಮ್ಮ ಎಂದು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಇಂತಹದೇ ಆಶ್ಚರ್ಯ ಹಾಗೂ ರೋಚಕ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಒಳ್ಳೆಯದಾಗಲಿ. ಶ್ರೀ ಮಹಾಪ್ರತ್ಯಂಗಿರ ಚೌಡೇಶ್ವರಿ ಜ್ಯೋತಿಷ್ಯ ಫಲ, ಪಂಡಿತ್ ವೈದ್ಯಮೋಡಿ ರಾಮಜ್ಜ, ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು ಪಂಡಿತ್ ರಾಮಜ್ಜನವರು. ರಾಜಮೋಡಿ, ತಾಳೆಗೆರೆ ಮತ್ತು ನಿಮ್ಮ ಧ್ವನಿಯ ಮೂಲಕ ನಿಮ್ಮ ಭವಿಷ್ಯವನ್ನ ನಿಖರವಾಗಿ ಹೇಳುತ್ತಾರೆ. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252.